ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎ ವಿ ಶೆಟ್ಟಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪ್ರಶಸ್ತ್ ಆ್ಯಪ್ 2.0 ಬಗ್ಗೆ ಕೆಲವೊಂದಿಷ್ಟು ಅಪ್ಡೇಟ್ಗಳು ಬಂದಿವೆ. ಆ ಅಪ್ಡೇಟ್ಗಳನ್ನು ನೋಡೋಣ. ಆ ಅಪ್ಡೇಟ್ಗಳನ್ನು ನಾವು ತಿಳಿದುಕೊಳ್ಬೇಕು ಅಂತಂದರೆ ಪ್ರಶಸ್ತ್ ಆ್ಯಪ್ 2.0ನಲ್ಲಿ ಬಿಡುಗಡೆ ಆಗಿರುವಂತಹ ಹೊಸ ಸುತ್ತೋಲೆಯನ್ನು ನಾವು ಕ್ಲಿಯರಾಗಿ ಓದ್ಕೊಳ್ಬೇಕಾಗುತ್ತೆ. ಅದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಪ್ರಸ್ತುತಪಡಿಸ್ತೀನಿ. ಜೊತೆಗೆ ಇದರಲ್ಲಿ ಕೆಲವೊಂದಿಷ್ಟು ಚಟುವಟಿಕೆಗಳನ್ನು ನಾವೀಗ ಮಾಡಬೇಕಾಗಿದೆ. ಅಂತಹ ಚಟುವಟಿಕೆಗಳು ಏನು ಅನ್ನೋದನ್ನು ತೋರಿಸ್ತೀನಿ. ಜೊತೆಗೆ ಪ್ರಶಸ್ತ್ ಆ್ಯಪ್ನಲ್ಲಿ ವೇಳಾಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಯಾವ ಸಮಯದಲ್ಲಿ ನಾವು ಏನೇನು ಚಟುವಟಿಕೆಗಳನ್ನು ಮಾಡಬೇಕು ಅನ್ನೋದರ ಸಂಪೂರ್ಣ ವಿವರವನ್ನು ನಾನು ಇದರ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ಮುಟ್ಟಿಸ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಆಗದೇ ನೋಡ್ತಿದ್ದೀರೋ ಅವರೆಲ್ಲ ಈ ಕೂಡಲೇ ಎ ವಿ ಶೆಟ್ಟಿ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ತಲುಪುತ್ತೆ. ಜೊತೆಗೆ ಮಾಹಿತಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಇದು ಜುಲೈ 9 ಸಮಗ್ರ ಶಿಕ್ಷಣ ಕರ್ನಾಟಕದಿಂದ ಬಿಡುಗಡೆಯಾದಂತಹ ಹೊಸ ಸುತ್ತೋಲೆ. ಇದರಲ್ಲಿ ವಿಷಯವನ್ನು ನೀವು ನೋಡ್ಬೋದು. ಪ್ರಶಸ್ತ್ 2.0 ಆ್ಯಪ್ನ ಮೂಲಕ CWSN ಸ್ಕ್ರೀನಿಂಗ್ ಪಾರ್ಟ್ 1, ಪಾರ್ಟ್ 2 ಸ್ಕ್ರೀನಿಂಗ್ ಈ ರೀತಿ ಎಲ್ಲ ಸಿದ್ಧತೆ ಕುರಿತು ಮಾರ್ಗಸೂಚಿಗಳನ್ನು ಪ್ರಕಟಿಸಿದ್ದಾರೆ. ಸೊ ಇದನ್ನು ನಾವು ಶಾರ್ಟ್ಕಟ್ಟಾಗಿ ನೋಡ್ತಾ ಹೋಗೋಣ. ಈ ಪ್ರಶಸ್ತ್ ಆ್ಯಪ್ ನಾವು ಯೂಸ್ ಮಾಡೋದು 1ರಿಂದ 12ನೇ ತರಗತಿ ವ್ಯಾಸಂಗ ಮಾಡುತ್ತಿರುವಂತಹ ಸರ್ಕಾರಿ ಅನುದಾನಿತ ಸ್ಥಳೀಯ ಸಂಸ್ಥೆ, ಖಾಸಗಿ, KVS, NVS, ವಸತಿ, ಗಿರಿಜನ ಹಾಗೂ ಇತರೆ ಮಾನ್ಯತೆ ಪಡೆದಂಥ ಶಾಲೆಗಳೆಲ್ಲರೂ ಕೂಡ ಇದನ್ನು ಪ್ರತಿಯೊಂದು ಮಗುವಿಗೂ ಕೂಡ ಮಾಡಬೇಕಾಗುತ್ತೆ. ಸೊ ಅದನ್ನು ನಾವು ಫಸ್ಟ್ ಹಂತದಲ್ಲಿ ಏನು ಮಾಡಬೇಕು ಅಂದರೆ ವೇಳಾಪಟ್ಟಿಯಂತೆ 2.0 ಆ್ಯಪನ್ನು ನೋಂದಣಿ ಮಾಡಿಕೊಳ್ಬೇಕು. ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಮತ್ತು ಎಲ್ಲ ಸಂಪನ್ಮೂಲ ಶಿಕ್ಷಕರು ಕೂಡ ಇದನ್ನು ಡೌನ್ಲೋಡ್ ಮಾಡಿಕೊಂಡು ನೋಂದಣಿಯನ್ನು ಮಾಡಿಕೊಳ್ಳತಕ್ಕದ್ದು ಅಂತ ಇದನ್ನು ನಾವು ಈಗಾಗಲೇ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಹಂತದಲ್ಲಿ ನಾವು ಏನು ಮಾಡಬೇಕು ಅಂತಂದರೆ UDIS ಪ್ಲಸ್ ದತ್ತಾಂಶ ದೃಢೀಕರಣವನ್ನು ಮಾಡಬೇಕು. 2ನೇ ಪಾಯಿಂಟಲ್ಲಿದೆ ನೋಡಿ. ಎಲ್ಲ ಮುಖ್ಯ ಗುರುಗಳು UDIS ಪ್ಲಸ್ನಲ್ಲಿ ಏನು ಮಾಡಬೇಕಂದ್ರೆ ದಿನಾಂಕ 6/7/2026ರಿಂದ 15/8/2026 ಒಳಗಾಗಿ ನಾವೇನು ಮಾಡಬೇಕಾಗುತ್ತೆ, ಶಾಲಾ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕು, ಶಿಕ್ಷಕರ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕು, ವಿದ್ಯಾರ್ಥಿಗಳ ಮಾಹಿತಿಯನ್ನು ಕೂಡ ನಾವು UDIS ಪ್ಲಸ್ನಲ್ಲಿ ಅಪ್ಲೋಡ್ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಉದಾಹರಣೆಗೆ ಶಾಲಾ ಮಾಹಿತಿಯಲ್ಲಿ ಮುಖ್ಯ ಗುರುಗಳು ಬದಲಾಗಿರ್ಬೋದು ಅಥವಾ ಶಾಲೆಯ ಮಾಹಿತಿ ಕೆಲವೊಂದು ಭೌತಿಕ ಸೌಲಭ್ಯಗಳು ಅವೆಲ್ಲವೂ ಕೂಡ ಬದಲಾಗಿರ್ಬೋದು. ಅದನ್ನೆಲ್ಲ ಸರಿ ಮಾಡ್ಕೊಳ್ಬೇಕಾಗುತ್ತೆ. ಜೊತೆಗೆ ಶಿಕ್ಷಕರ ಮಾಹಿತಿಯಲ್ಲಿ ಶಿಕ್ಷಕರ ವರ್ಗಾವಣೆಯಾದ ಪ್ರಯುಕ್ತ, ನಂತರ ಮುಖ್ಯ ಗುರುಗಳ ಪ್ರಮೋಷನ್ ಆದ ಪ್ರಯುಕ್ತ ವೇರಿಯೇಷನ್ ಆಗಿರುತ್ತೆ. ಅದನ್ನೆಲ್ಲವೂ ಕೂಡ ಅಪ್ಡೇಟ್ ಮಾಡ್ಕೊಳ್ಬೇಕು. ಜೊತೆಗೆ ವಿದ್ಯಾರ್ಥಿಗಳ ಮಾಹಿತಿಯಲ್ಲಿ TC ಹೋದಂತಹ ಮಕ್ಕಳನ್ನು ಲೆಫ್ಟ್ ಮಾಡೋದು, TC ಬಂದಿರುವಂತಹ ಮಕ್ಕಳನ್ನು ಇನ್ ಮಾಡ್ಕೊಳ್ಳೋದು, ಈ ರೀತಿ ಪ್ರತಿಯೊಂದು ಮಾಹಿತಿಯನ್ನು ಕೂಡ ನಾವು ಅಪ್ಡೇಟ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಇನ್ನು 3ನೇ ಪ್ರಮುಖ ಅಂಶ ಏನು ಅಂದರೆ ಸೆನ್ಸಿಟೈಸೇಷನ್ ಅಥವಾ ಓರಿಯೆಂಟೇಷನ್ ತರಬೇತಿಯನ್ನು ಪೂರ್ಣಗೊಳಿಸ್ಕೊಳ್ಬೇಕು. ಅಂದರೆ ಪ್ರಶಸ್ತ್ ಆ್ಯಪ್ನಲ್ಲಿ ಸ್ಕ್ರೀನಿಂಗ್ ಕೈಗೊಳ್ಳುವಂತಹ ಪ್ರತಿಯೊಬ್ಬ ಶಿಕ್ಷಕರು ಕೂಡ ಏನಂತಂದರೆ ಪ್ರಶಸ್ತ್ ಆ್ಯಪ್ ಈಗಾಗಲೇ ನೋಂದಣಿ ಮಾಡಿದ್ದೀರಲ್ಲ ಅದನ್ನು ಓಪನ್ ಮಾಡಿದ ತಕ್ಷಣ ಅಂದರೆ ಪ್ರಶಸ್ತ್ ಪೋರ್ಟಲ್ನಲ್ಲೇ ಲಭ್ಯ ಇರುವಂತಹ ಸೆನ್ಸಿಟೈಸೇಷನ್ ಮತ್ತು ಓರಿಯೆಂಟೇಷನ್ ಮಾಡ್ಯೂಲ್ಗಳನ್ನು ಕಡ್ಡಾಯವಾಗಿ ಪೂರ್ಣಗೊಳಿಸಬೇಕು. ಅದು ಹೇಗೆ ಪೂರ್ಣಗೊಳಿಸಬೇಕು ಅನ್ನೋದನ್ನು ನಾನು ಈ ವಿಡಿಯೋ ಕೊನೆಯಲ್ಲಿ ನಿಮಗೆ ಮಾಡಿ ತೋರಿಸ್ತೀನಿ. ಅಲ್ಲಿ ಕೆಲವೊಂದಷ್ಟು ವಿಡಿಯೋಗಳಿವೆ, ಅದನ್ನು ನಾವು ನೋಡಿ ತರಬೇತಿಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಇದು UDIS ಲಿಂಕ್ ಇರುವಂತಹ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಅದರ ಮೂಲಕನೇ ನಾವು ಕ್ಯಾಪ್ಚಾವನ್ನು ಹಾಕಿ ಲಾಗಿನ್ ಆಗಿ 31/7/2026 ನಾವೇನಂದರೆ ಈ ತರಬೇತಿಯನ್ನು ಪೂರ್ಣಗೊಳಿಸ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಅದಾದ ನಂತರ 4th ಪಾಯಿಂಟ್ ಸಹ ಶಿಕ್ಷಕರ ಜವಾಬ್ದಾರಿಗಳು ಏನಂತಂದರೆ ಅವರು ಪಾರ್ಟ್ 1 ಸ್ಕ್ರೀನಿಂಗನ್ನು ಮಾಡಬೇಕಾಗಿರುತ್ತೆ. ನಾವು ಈಗಾಗಲೇ ಹಿಂದೆ ತಿಳಿದಿರುವಂತೆ. ಬಟ್ ಅದು ಈಗ 31 ಜುಲೈ 2026 ನಾವು ವಿಡಿಯೋಗಳನ್ನು ನೋಡಿ ಟ್ರೈನಿಂಗ್ ತರಬೇತಿಯನ್ನು ಪಡಿಬೇಕಾಗುತ್ತೆ. ಅಲ್ಲಿವರೆಗೂ ಕೂಡ ಅದು ಸ್ಕ್ರೀನಿಂಗ್ ಓಪನ್ ಆಗೋದಿಲ್ಲ. ಅದಾದ ನಂತರ ಪ್ರಶಸ್ತ್ ಆ್ಯಪ್ನಲ್ಲಿರುವಂತಹ ಚೆಕ್ ಲಿಸ್ಟ್ ಮೂಲಕ ನಾವೇನು ಮಾಡಬೇಕಾಗುತ್ತೆ 15/8/2026ರಿಂದ 15/9/2026 ನಾವೇನು ಮಾಡಬೇಕಾಗುತ್ತೆ ಸ್ಕ್ರೀನಿಂಗನ್ನು ಅಂದರೆ ಈ ಹಿಂದೆ ನಾನು ವಿಡಿಯೋ ಮಾಡಿದ್ನಲ್ಲ ಮಕ್ಕಳನ್ನು ಆ್ಯಡ್ ಮಾಡೋದು, ಪ್ರತಿಯೊಂದು ಮಗುವಿನ ಡೀಟೇಲ್ಸನ್ನು ಹಾಕಿ ಆ್ಯಡ್ ಮಾಡಿದ ನಂತರ ಅವರ CWSNಗೆ ಒಳಪಡುವಂತಹ ವಿಧಾನ ಯಾವುದು ಅಂತ ಗುರುತಿಸ್ಕೊಂಡು ಅದನ್ನು ಫೈಂಡ್ ಔಟ್ ಮಾಡಿ 22 ಏನು ಪಾಯಿಂಟ್ಸ್ ಇದ್ದಾವಲ್ಲ ಅದರಲ್ಲಿ ಯಾವುದಕ್ಕೆ ಸೂಕ್ತ ಅನ್ನೋದನ್ನು ಸರಿದೂಗಿಸಿ ಹಾಕುವಂತಹ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡುವಂತಹ ಸ್ಕ್ರೀನಿಂಗ್ ವಿಭಾಗವನ್ನು ನಾವು ಆವಾಗ ಮಾಡಬೇಕಾಗುತ್ತೆ. ಆ ಡೇಟನ್ನು
ನಾನಿಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 15 ಆಗಸ್ಟ್ 2026ರಿಂದ 15 ಸೆಪ್ಟೆಂಬರ್ 2026ರವರೆಗೆ ನಾವು ಸ್ಕ್ರೀನಿಂಗ್ ಪಾರ್ಟ್ 1ಅನ್ನು ಮಾಡಬೇಕಾಗುತ್ತೆ. ಆಗ ಯಾವುದೇ ಮಕ್ಕಳನ್ನು ಕೂಡ ಬಿಡತಕ್ಕದ್ದಲ್ಲ, ಎಲ್ಲ ಮಕ್ಕಳನ್ನು ಕೂಡ ನಾವು ಎಲ್ಲ ತರಗತಿಯ ಎಲ್ಲ ಮಕ್ಕಳನ್ನು ಕೂಡ ನಾವು ಸ್ಕ್ರೀನಿಂಗ್ ಪಾರ್ಟ್ 1ಗೆ ಒಳಪಡಿಸಬೇಕಾಗುತ್ತೆ. ಇನ್ನು 5th ಪಾಯಿಂಟಲ್ಲಿ ಮುಖ್ಯೋಪಾಧ್ಯಾಯರ ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೆ. ಮುಖ್ಯೋಪಾಧ್ಯಾಯರು ಏನು ಮಾಡಬೇಕಂತ ಆ ವಿಡಿಯೋದಲ್ಲಿ ಹಿಂದಿನ ಏನು ಪ್ರಶಸ್ತಿ ಆ್ಯಪ್ ಬಗ್ಗೆ ವಿಡಿಯೋ ಮಾಡಿದ್ದೀನಲ್ಲ ಅದರಲ್ಲಿ ಕಂಪ್ಲೀಟಾಗಿ ಕ್ಲಿಯರ್ ಆಗಿ ವಿವರಿಸಿದ್ದೀನಿ. ಶಾಲೆಯ ಮಾಹಿತಿಯನ್ನು UDS ಪ್ಲಸ್ನಲ್ಲಿ ಫಸ್ಟ್ ದೃಢೀಕರಿಸೋದು ಅವ್ರ ಕೆಲಸ ಆಗಿರುತ್ತೆ. ಅದಾದ ನಂತರ ತರಗತಿ ಶಿಕ್ಷಕರಿಗೆ ಪಾರ್ಟ್ 1 ಸ್ಕ್ರೀನಿಂಗನ್ನು ಹಂಚಿಕೆ ಮಾಡಬೇಕು, ಅಸೈನ್ ಮಾಡಬೇಕು. ನೆಕ್ಸ್ಟ್ ವಿಶೇಷ ಶಿಕ್ಷಕರಿದ್ದರೆ ಪಾರ್ಟ್ 2 ಸ್ಕ್ರೀನಿಂಗನ್ನು ಅವರಿಗೆ ಅಸೈನ್ ಮಾಡಬೇಕಾಗುತ್ತೆ. ಇನ್ನು ಡ್ಯಾಶ್ಬೋರ್ಡ್ ಮೂಲಕ ಪ್ರಗತಿಯನ್ನು ಆಗಾಗ ವೀಕ್ಷಿಸ್ತಾ ಇರಬೇಕು. ಮಕ್ಕಳ ಸ್ಕ್ರೀನಿಂಗ್ ಮಾಡಲು ಶಿಕ್ಷಕರನ್ನು ಪ್ರೋತ್ಸಾಹಿಸ್ತಾ ಇರಬೇಕು. ಜೊತೆಗೆ ಬಾಕಿ ಉಳಿದಂತಹ ಪ್ರಕರಣಗಳನ್ನು ಕೂಡ ಅವರು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅಂತಿಮ ವರದಿಯನ್ನು ಫ್ರೀಸ್ ಮಾಡೋದು ಕೂಡ ಮುಖ್ಯ ಶಿಕ್ಷಕರ ಕೆಲಸ ಆಗಿರುತ್ತೆ. ಒಂದು ವೇಳೆ UDID ಕಾರ್ಡ್ ಅಗತ್ಯ ಇರುವಂತಹ ಮಕ್ಕಳ ಮಾಹಿತಿಯನ್ನು ಸ್ವಾಭಿಮಾನ್ ಆ್ಯಪ್ ಮೂಲಕ ಅಥವಾ ಇಲಾಖೆಯ ಆ್ಯಪ್ನಲ್ಲಿ ಭರ್ತಿ ಮಾಡೋಕ್ಕೆ ಅರ್ಜಿ ಸಲ್ಲಿಸೋಕ್ಕೆ ಅವರ ಪೋಷಕರಿಗೆ ಏನಂದರೆ ಸಹಕಾರವನ್ನು ನೀಡಬೇಕಾಗುತ್ತೆ, ಅಂದರೆ ಮನವೊಲಿಸಬೇಕಾಗುತ್ತೆ, ಅವರಿಗೆ ಮಾರ್ಗದರ್ಶನವನ್ನು ನೀಡಬೇಕಾಗುತ್ತೆ. ಆಮೇಲೆ UDID ಕಾರ್ಡ್ಗೆ ಪೋಷಕರೇ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ. ನೀವು ಜಸ್ಟ್ ಅವರಿಗೆ ಗೈಡೆನ್ಸನ್ನು ಕೊಡಬೇಕಾಗುತ್ತೆ. ಇವೆಲ್ಲ ಮುಖ್ಯ ಗುರುಗಳ ಕೆಲಸಗಳು ಆಗಿರ್ತವೆ. ಜೊತೆಗೆ ಇನ್ನು 6ನೇ ಪಾಯಿಂಟಲ್ಲಿ ವಿಶೇಷ ಸಂಪನ್ಮೂಲ ಶಿಕ್ಷಕರ ಜವಾಬ್ದಾರಿಗಳಿದ್ದಾವೆ. ಸೊ ಇದನ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಲ್ಲ, ನೀವು ಅದನ್ನು ನೋಡ್ತಾ ಹೋಗಿ. ಯಾಕಂದರೆ ಸಾಕಷ್ಟು ಸ್ಕೂಲ್ಗಳಲ್ಲಿ ವಿಶೇಷ ಶಿಕ್ಷಕರು ಇಲ್ಲ. ಸೊ ಅದಕ್ಕೋಸ್ಕರ ನಾವು ಪಾರ್ಟ್ 1ನಲ್ಲೇ ಸ್ಕ್ರೀನಿಂಗನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ 7ನೇ ಪಾಯಿಂಟಲ್ಲಿ ಕೂಡ ಪ್ರಶಸ್ತಿ 2.0 ಆ್ಯಪ್ನಲ್ಲಿ ಪ್ರಗತಿ ಮೇಲ್ವಿಚಾರಣೆ ಮಾಡೋದ್ರ ಬಗ್ಗೆ ಇದೆ. ಅದು ಡ್ಯಾಶ್ಬೋರ್ಡ್ ಮೂಲಕ ಶಾಲಾ ಹಂತ, ಕ್ಲಸ್ಟರ್ ಹಂತ, ಬ್ಲಾಕ್ ಹಂತ, ಜಿಲ್ಲಾ ಹಂತ, ರಾಜ್ಯ ಹಂತದಲ್ಲಿ ಹೀಗೆ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಅದರ ಮೇಲ್ವಿಚಾರಣೆ ಆಗ್ತಾ ಇರುತ್ತೆ. ಸೊ ಇನ್ನು ನೆಕ್ಸ್ಟ್ ಇರೋದು DSC RT ಅವರ ಜವಾಬ್ದಾರಿ ಆಗಿರುತ್ತೆ. ಸೊ ಇಷ್ಟೆಲ್ಲ ಏನಂದರೆ ಮತ್ತೊಂದು ಸಾರಿ ಗ್ಲಾನ್ಸಿಗೋಸ್ಕರ ಏನಂತಂದರೆ ಟೈಮ್ ಟೇಬಲನ್ನು ಕೆಳಗಡೆ ನೀಡಿದ್ದಾರೆ. ಇದನ್ನೆಲ್ಲ ನೀವು ಗಮನಿಸಿಕೊಂಡು ಅದರಂತೆಯೇ ಕಾರ್ಯನಿರ್ವಹಣೆ ಮಾಡಬೇಕಾಗುತ್ತೆ. ನಾವೀಗ ಆ್ಯಪಿನ ಮೂಲಕ ಯಾವ ರೀತಿ ಸೆನ್ಸಿಟೈಸೇಷನ್ ಅಥವಾ ಓರಿಯೆಂಟೇಷನ್ ತರಬೇತಿಯನ್ನು ಪಡೆದುಕೊಳ್ಳೋದು ಅಂತ ಈಗ ನೋಡೋಣ. ಮೊದಲನೇದಾಗಿ ಪ್ಲೇಸ್ಟೋರಿಂದ ನೀವು ಈಗಾಗಲೇ ರಿಜಿಸ್ಟ್ರೇಷನ್ ಮಾಡಿಕೊಂಡಿರುವಂತಹ ಪ್ರಶಸ್ತ್ 2.0 ಆ್ಯಪನ್ನು ಓಪನ್ ಮಾಡಿ. ಆಗ ವೆಲ್ಕಮ್ ಟು ಅಂತ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಮೊದಲನೇದಾಗಿ ಪ್ರಶಸ್ತ್ ಆ್ಯಪ್ನ ಮೇನ್ ಪೇಜಲ್ಲಿ ಟೀಚರ್ ಅಂತಿದೆಯಲ್ಲ, ಅಲ್ಲಿ ಟೀಚರನ್ನು ಸೆಲೆಕ್ಟೆಡ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ನಿಮ್ಮ ಶಾಲೆಯ ಡೈಸ್ ಕೋಡನ್ನು ಎಂಟ್ರಿ ಮಾಡಿ. ನಂತರ ಕೆಳಗಡೆ ಎಂಟರ್ ಮೊಬೈಲ್ ನಂಬರ್ ಅಂತಿದೆಯಲ್ಲ, ಅಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ. ಮುಖ್ಯ ಗುರುಗಳ ಮೊಬೈಲ್ ನಂಬರನ್ನು ಎಂಟ್ರಿ ಆದ ನಂತರ ಕೆಳಗಡೆ ಇರುವಂಥ ಕ್ಯಾಪ್ಚಾವನ್ನು ಆ್ಯಸ್ ಇಟ್ ಈಸ್ ಇಲ್ಲಿ ಟೈಪ್ ಮಾಡಿ. ನಂತರ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಆಗ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರಿಗೆ OTP ಹೋಗಿರುತ್ತೆ. ಆ ಮೊಬೈಲ್ ನಂಬರ್ ಇಲ್ಲಿ ಮೇಲೆ ಡಿಸ್ಪ್ಲೇ ಆಗಿರುತ್ತೆ, ನೀವು ಇಲ್ಲಿ ನೋಡ್ಬೋದು. ನಂತರ ಆ ಮೊಬೈಲ್ ನಂಬರಿಗೆ ಬಂದಿರುವಂತಹ 6 ಡಿಜಿಟ್ OTPಯನ್ನು ಈ ಬಾಕ್ಸ್ಗಳಲ್ಲಿ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ ನಂತರ ಕೆಳಗಡೆ ಇರುವಂತಹ ಸಬ್ಮಿಟ್ OTP ಮೇಲೆ ಕ್ಲಿಕ್ ಮಾಡಿ. ಆಗ ಪ್ರಶಸ್ತ್ ಸೆನ್ಸಿಟೈಸೇಷನ್ ವಿಡಿಯೋಸ್ ಅಂತೇಳಿ ಈ ರೀತಿಯ ಮೇನ್ ಪೇಜ್ ನಿಮ್ಮ ಮುಂದೆ ಕಾಣಿಸುತ್ತೆ. ಪಕ್ಕದಲ್ಲಿ ಪ್ರೊಫೈಲ್ ಸಿಂಬಲ್ ಇರುತ್ತೆ, ಅದನ್ನು ಕೂಡ ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಇಲ್ಲಿ ವಿಡಿಯೋ ಸಿಂಬಲ್ ಇದೆಯಲ್ಲ, ಫಸ್ಟ್ ಆಪ್ಷನ್ ಆಲ್ ಅಂತೇಳಿ ಬ್ರಾಕೆಟಲ್ಲಿ 10 ಇದೆ ನೋಡಿ, ಅಂದರೆ ಟೋಟಲ್ ಆ ವಿಡಿಯೋಸ್ ಎಷ್ಟಿದಾವೆ ಅಂದರೆ 10 ಇದ್ದಾವೆ. ನೆಕ್ಸ್ಟ್ ಪಕ್ಕದಲ್ಲಿ ಇನ್ ಪ್ರೋಗ್ರೆಸ್ ಅಂತಿದೆ, ಅಂದರೆ ನೀವು ವಿಡಿಯೋನ ಪ್ಲೇ ಮಾಡಿದರೆ ಇನ್ ಪ್ರೋಗ್ರೆಸ್ಸಲ್ಲಿ ತೋರಿಸುತ್ತೆ. ನೆಕ್ಸ್ಟ್ ಪೆಂಡಿಂಗಲ್ಲಿ ಇನ್ನು ಎಷ್ಟು ವಿಡಿಯೋಸ್ನ ನೀವು ನೋಡಿರೋದಿಲ್ಲೋ ಅಷ್ಟು ಪೆಂಡಿಂಗನ್ನು ತೋರಿಸುತ್ತೆ. ನೆಕ್ಸ್ಟ್ ಕೊನೆಯ ಆಪ್ಷನ್ ಕಂಪ್ಲೀಟೆಡ್ ಅಂತಿದೆ, ಆ ಕಂಪ್ಲೀಟೆಡಲ್ಲಿ ಎಷ್ಟು ಕಂಪ್ಲೀಟ್ ಮಾಡಿದ್ದೀರಾ ಅನ್ನೋದನ್ನು ತೋರಿಸುತ್ತೆ. ಜೊತೆಗೆ ಇಲ್ಲಿ ಕೆಳಗಡೆ ವಿಡಿಯೋ ಕೂಡ ನೀವು ನೋಡ್ಬೋದು. ಫಸ್ಟಲ್ಲಿ ಪೆಂಡಿಂಗ್ ಅಂತ ಈ ಥರ ರೆಡ್ ಕಲರಲ್ಲಿ ಇರುತ್ತೆ. ಅದಾದ ನಂತರ ನೀವೇನು ಮಾಡಬೇಕು ಅಂದರೆ ಇಲ್ಲಿ ಕಾಣಿಸ್ತಿದೆಯಲ್ಲ ಯೂಟ್ಯೂಬ್ ಓಪನ್ ಮಾಡ್ತೀರಲ್ಲ, ಆ ಥರ ವಿಡಿಯೋನ ಕ್ಲಿಕ್ ಮಾಡಿ ಓಪನನ್ನು ಮಾಡಿರಬೇಕಾಗುತ್ತೆ. ಆಗ ಈ ರೀತಿಯಾಗಿ ಇನ್ ಪ್ರೋಗ್ರೆಸ್ ಅಂತ ತೋರಿಸುತ್ತೆ. ಮೇಲೆ ಕೂಡ ಇನ್ ಪ್ರೋಗ್ರೆಸ್ಸಲ್ಲಿ ಒಂದು ವಿಡಿಯೋನ ತೋರಿಸುತ್ತೆ, ಪೆಂಡಿಂಗಲ್ಲಿ 9 ತೋರಿಸುತ್ತೆ. ನೆಕ್ಸ್ಟ್ ಇದಾದ ನಂತರ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಿ ಮುಗಿಸ್ಬೇಕಾಗುತ್ತೆ. ಇಲ್ಲಿ ಒಂದನ್ನು ನೀವು ನೆನ್ಪಿಟ್ಕೊಳ್ಬೇಕು, ಅದೇನೆಂದರೆ ವಿಡಿಯೋನ ನೀವು ಒಂದು ಸಾರಿ ಸ್ಟಾರ್ಟ್ ಮಾಡಿದ ಮೇಲೆ ಅದೆಷ್ಟು ನಿಮಿಷ ಇದೆಯೋ ಅಷ್ಟು ನಿಮಿಷ ಫುಲ್ ಕಂಪ್ಲೀಟಾಗಿ ನೋಡಿದರೆ ಮಾತ್ರ ಈ ರೀತಿ ಕಂಪ್ಲೀಟೆಡ್ ಅಂತ ಗ್ರೀನ್ ಕಲರಲ್ಲಿ ಡಿಸ್ಪ್ಲೇ ಆಗುತ್ತೆ. ಮೇಲೆ ಕೂಡ ಕಂಪ್ಲೀಟೆಡಲ್ಲಿ 1 ಅಂತ ತೋರಿಸುತ್ತೆ. ಒಂದು ವೇಳೆ ನೀವು
ಅರ್ಧ ವಿಡಿಯೋನ ನೋಡಿ ಮತ್ತೆ ಬ್ಯಾಕ್ ಹೋಗ್ಬಿಟ್ರಿ ಅಥವಾ ಒಂದು 10 ಸೆಕೆಂಡ್ ಉಳಿದಿದೆ ವಿಡಿಯೋನ ಬ್ಯಾಕ್ ಮಾಡಿದ್ರಿ ಅಂತಂದರೆ ಅದು ಕಂಪ್ಲೀಟಾಗಿ ನೋಡಿದಂಗೆ ಅಲ್ಲ, ಮತ್ತು ನೀವು ಬಿಗಿನಿಂಗಿಂದನೇ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಆ ಕೆಳಗಡೆ ಏನು ಸೆಕೆಂಡ್ಸ್ ಇದೆಯಲ್ಲ ಅದು ಮತ್ತೆ ಫಸ್ಟಿಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಬಾರ್ದು ಅಂದರೆ ಇಲ್ಲಿ ತೋರಿಸ್ತಿದ್ದೇನಲ್ಲ ಸೇವ್ ಟು ವಾಚ್ ಲೇಟರ್ ಅಂತೇಳಿ, ನೀವೊಂದು ಅರ್ಧ ವಿಡಿಯೋ ನೋಡಿದ ತಕ್ಷಣ ಅದು ಪ್ರೋಗ್ರೆಸ್ಸಲ್ಲಿರುತ್ತೆ. ಅರ್ಧ ವಿಡಿಯೋ ನೋಡಿದ ತಕ್ಷಣ ಸೇವ್ ಟು ವಾಚ್ ಲೇಟರ್ ಅಂತ ಕ್ಲಿಕ್ ಮಾಡಿದರೆ ಆಗ ನಿಮಗೆ ಏನಾಗುತ್ತೆ ಅಂತಂದರೆ ಮೇಲೆ ಕಾಣಿಸ್ತಿದೆಯಲ್ಲ 6.5 ನಿಮಿಷದ ವಿಡಿಯೋದಲ್ಲಿ 2.5 ನಿಮಿಷ ನೀವು ನೋಡಿದ್ದೀರಾ. ಆಗ ಸೇವ್ ಟು ವಾಚ್ ಲೇಟರ್ ಅಂತ ಕ್ಲಿಕ್ ಮಾಡಿದಾಗ 2.5 ನಿಮಿಷ ನೀವು ನೋಡಿದ್ದು ಸೇವ್ ಆಗಿರುತ್ತೆ. ಮತ್ತು ಮುಂದೆ ಕೂಡ ನೀವು 3.5 ನಿಮಿಷ ಅಥವಾ 4 ನಿಮಿಷ ನೋಡಿದರೆ ಏನಾಗುತ್ತೆ, ನಿಮ್ಮ ವಿಡಿಯೋ ಕಂಪ್ಲೀಟ್ ಆಗುತ್ತೆ. ಒಂದು ವೇಳೆ ನೀವು ಸೇವ್ ಟು ವಾಚ್ ಲೇಟರ್ ಕ್ಲಿಕ್ ಮಾಡಿಲ್ಲ ಅಂದರೆ ಮತ್ತೆ ನೀವು 6.5 ನಿಮಿಷ ಆ ವಿಡಿಯೋನ ನೋಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಸೇವ್ ಟು ವಾಚ್ ಲೇಟರ್ ಅಂತ ಕ್ಲಿಕ್ ಮಾಡಿ ಪ್ರೋಗ್ರೆಸ್ ಸೇವ್ಡ್ ಅಂತೇಳಿ ನೀವು ಎಷ್ಟು ನಿಮಿಷ ನೋಡಿರ್ತೀರೋ ಆ ಎಷ್ಟು % ಕಂಪ್ಲೀಟ್ ಆಗಿದೆ ವಿಡಿಯೋ ಅನ್ನೋದನ್ನು ಈ ಥರ ತೋರಿಸುತ್ತೆ. ಗಾಟ್ ಇಟ್ ಮೇಲೆ ಕ್ಲಿಕ್ ಮಾಡಿ, ಆಗ ನೀವು ನೋಡಿದ ವಿಡಿಯೋ ಅಷ್ಟಕ್ಕೆ ಸೇವ್ ಆಗಿರುತ್ತೆ. ಈ ರೀತಿಯಾಗಿ ನೀವು ಮೊದಲನೇದಾಗಿ ಇಂಟ್ರೊಡಕ್ಷನ್ ಇರುತ್ತೆ, ಎ ಸ್ಟೆಪ್ ಟುವರ್ಡ್ಸ್ ಇನ್ಕ್ಲೂಸಿವ್ ಎಜುಕೇಷನ್ ಅಂತೇಳಿ ಈ ವಿಡಿಯೋನ ಕಂಪ್ಲೀಟ್ ಮಾಡಬೇಕು. ಅದಾದ ನಂತರ ಚಾಪ್ಟರ್ 1 ಇರುತ್ತೆ, ಚಾಪ್ಟರ್ 2, ಚಾಪ್ಟರ್ 3, ಚಾಪ್ಟರ್ 4, ಚಾಪ್ಟರ್ 5, ಚಾಪ್ಟರ್ 6, ಚಾಪ್ಟರ್ 7, ಚಾಪ್ಟರ್ 8, ಚಾಪ್ಟರ್ 9 ಅಂದರೆ ಅದು ಕನ್ಕ್ಲೂಷನ್ ಆಗಿರುತ್ತೆ. ಸೊ ಈ ರೀತಿ ಈ ಎಲ್ಲ ವಿಡಿಯೋಗಳನ್ನು ನೀವು ನೋಡ್ಕೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಇಂಟ್ರೊಡಕ್ಷನ್ ಆಗಿರುತ್ತೆ, ನೆಕ್ಸ್ಟ್ ಚಾಪ್ಟರ್ 1ನಲ್ಲಿ ನೀವು ನೋಡ್ಬೋದು. ಈ ವಿಡಿಯೋಗಳಿಂದ ನಿಮಗೆ ತರಬೇತಿ ಸಿಗುತ್ತೆ. ಅದು ಹೇಗೆ ಅಂತ ನೋಡೋದಾದರೆ ಇಲ್ಲಿ ಪ್ರತಿಯೊಂದು ಚಾಪ್ಟರಲ್ಲೂ ಕೂಡ ಏನಂದರೆ ಮಗುವಿನ CWSN ಲಕ್ಷಣಗಳಿಗೆ ಒಳಪಟ್ಟಂತಹ ವಿಡಿಯೋಗಳು ಇರುತ್ತೆ. ಅದು ಕೂಡ ನೀವು 22 ಪ್ರಶ್ನೆಗಳಿಗೆ ಅಲ್ಲೇನು ಸೂಚಕಗಳಿಗೆ ಉತ್ತರಿಸ್ತೀರಲ್ಲ ಆ ಸೂಚಕಗಳಲ್ಲಿ ಯಾವ ಪ್ರಶ್ನೆಗೆ ಈ ವಿಡಿಯೋ ರಿಲೇಟೆಡ್ ಆಗಿದೆ ಅನ್ನೋದು ಕೂಡ ಅದರಲ್ಲಿ ತೋರಿಸುತ್ತೆ. ನೋಡಿಲಿ ನೀವು ನೋಡ್ಬೋದು, ಪ್ರಶಸ್ತ್ ಕ್ವಶನ್ 1.1 ಅಂತಿದೆ. ಈ ವಿಡಿಯೋದಲ್ಲಿರುವಂತಹ ಈ ಲಕ್ಷಣ 1.1ಗೆ ರಿಲೇಟೆಡ್ ಆಗಿರುತ್ತೆ. ಸೊ ಈ ರೀತಿಯಾಗಿ ನೀವು ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ಆ ವಿಡಿಯೋ ಯಾವ ಕ್ವಶನರಿಗೆ ಅಂದರೆ ಪ್ರಶಸ್ತಲ್ಲಿರುವಂತಹ ಯಾವ ಕ್ವಶನರಿಗೆ ಅದು ಸೂಟಬಲ್ ಇದೆ ಅಂದರೆ ರಿಲೇಟೆಡ್ ಆಗಿದೆ ಅನ್ನೋದನ್ನು ನಾವಿಲ್ಲಿ ಈ ವಿಡಿಯೋಗಳಿಂದ ತರಬೇತಿಯನ್ನು ಪಡೆದುಕೊಳ್ತೇವೆ. ಗೊತ್ತಾಯ್ತಲ್ವ ಫ್ರೆಂಡ್ಸ್? ಈ ರೀತಿಯಾಗಿ ಆಲ್ 10 ಏನಂತಂದರೆ ನಾವು ಕಂಪ್ಲೀಟೆಡ್ನಲ್ಲಿ ಮಾಡಿದ್ದು ಈ ಜುಲೈ 31ರವರೆಗೆ ಮುಗಿಸ್ಬೇಕಾಗಿರುತ್ತೆ. ಅದಾದ ನಂತರ ಏನಂದರೆ ಮುಂದಿನ ಅಪ್ಡೇಟ್ ಪ್ರಶಸ್ತ್ ಆ್ಯಪ್ನಲ್ಲಿ ನೋಡ್ಬೋದಾಗಿದೆ. ಆ ಮುಂದಿನ ಅಪ್ಡೇಟ್ನೊಂದಿಗೆ ಮತ್ತೆ ನಿಮ್ಮೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.